ದೇವರು ಸೃಷ್ಟಿ ಮಾಡಿದಂಥ ಎಲ್ಲವೂ ಕೂಡ ಸೃಷ್ಟಿಕರ್ತನ ಮಾತನ್ನು ಕೇಳ್ತವೆ. ಆದರೆ ಈ ಮನುಷ್ಯ ಆತನ ರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಾಗಲೂ, ಆತನ ಗುಣಗಳಿಂದ, ಆತನ ಸ್ವರೂಪದಿಂದ ಸೃಷ್ಟಿ ಮಾಡಲ್ಪಟ್ಟಾಗಲೂ ದೇವರ ಮಾತು ಕೇಳದೆ ಬದುಕ್ತಾ ಇದ್ದಾನೆ. ಈ ಲೋಕದಲ್ಲಿ ಹುಟ್ಟಿ ಬೆಳೀತಾ ಇರುವಂಥ ಬಹಳ ಮಟ್ಟಿಗೆ ನಮ್ಮ ಜೀವಿತಗಳು, ನಮ್ಮ ಫೋಕಸ್ ಎಲ್ಲ ಲೋಕಾನುಸಾರವಾಗಿರ್ತದೆ. ಈ ಲೋಕಾನುಸಾರವಾದಂಥ ವಿಚಾರಗಳ ಮೇಲೆ ಫೋಕಸ್ ಇಟ್ಕೊಂಡವರು ಅದಕ್ಕೋಸ್ಕರನೇ ಬದುಕ್ತಿರ್ತಾರೆ. ಅವರ ಜೀವಿತದಲ್ಲಿ ದೇವರ ಭಯ, ದೇವರ ಭಕ್ತಿ ಅನ್ನುವಂಥ ವಿಚಾರಗಳು ಇರಲ್ಲ. ಅದಕ್ಕೆ ಟೈಮು ಕೊಡಲ್ಲ. ಪಕ್ಕದವ್ರನ್ನ ನೋಡಿ ಅವ್ರಿಗೆ ಹಣ ಇದೆಲ್ಲ, ನನಗೆ ಯಾಕಿಲ್ಲ ಅಂತ ಕುಗ್ಗಿ ಹೋಗ್ತಾರೆ. ಅವ್ರಿಗೆ ಬಂಗಾರ ಒಡವೆಗಳಿದೆ, ನಮಗೆ ಯಾಕಿಲ್ಲ ಅಂತ ಕುಗ್ಗಿ ಹೋಗ್ತಿರ್ತೇವೆ. ಅವರು ಬೇಕಿದ್ದೆಲ್ಲ ಕೊಂಡ್ಕೊತಾರೆ, ಅದರಲ್ಲಿ ಮಜಾ ಮಾಡ್ತಾರೆ, ನಮಗೆ ಯಾಕಿಲ್ಲ ಅಂತೇಳಿ ನಾವು ಬೇಜಾರಾಗ್ತಿರ್ತೀವಿ. ಒಂದು ಸತ್ಯ ರೀ, ಅವ್ರಿಗೆ ಬೇಕಾದೆಲ್ಲ ಅವ್ರ ಲೈಫಲ್ಲಿದೆ, ಅವರು ಎಂಜಾಯ್ಮೆಂಟ್ ಮಾಡ್ತಾರೆ. ನಮ್ಮ ಲೈಫ್ ಯಾಕೆ ಹೀಗೆ, ನಮ್ಮ ಬದುಕುಗಳು ಯಾಕೆ ಹೀಗೆ ಅಂತ ಪ್ರಶ್ನೆ ನೀವು ನಾನು ಹಾಕ್ಕೊಳ್ಳೋದು ಬೇಡ. ನಾವು ಇನ್ನೊಬ್ಬರ ಜೊತೆ ನಮ್ಮ ಒಂದು ಜೀವಿತವನ್ನು ಲೋಕಾನುಸಾರವಾದ ಕಂಪ್ಯಾರಿಟಿವ್ ಮಾಡ್ಕೋಬಾರ್ದು. ದೇವರ ವಾಕ್ಯದಲ್ಲಿ ತನ್ನ ಮಕ್ಕಳಾದಂಥ ಭಕ್ತರುಗಳು ಕಷ್ಟದ ಪಾಲಲ್ಲಿ, ಸಮಸ್ಯೆಗಳಲ್ಲಿ ಸಾಗಿದ್ರು. ಅಂದರೆ ಅವರು ಭಕ್ತಿಯನ್ನು ಬಿಟ್ಟರೆ ಅಂತಲ್ಲ, ಭಕ್ತಿಯಲ್ಲಿ ಸಾಗಿದ್ರು ಅವರು. ಇವತ್ತು ನನ್ನ ನಿಮ್ಮ ಒಂದು ದೃಷ್ಟಿ ದೇವರ ಒಂದು ವಿಚಾರಗಳ ಮೇಲೆ ಇರಬೇಕು. ಸಾಧಿಸೋಕ್ಕೆ ಏನಾದರೂ ನಮ್ಮ ಕೈಯಲ್ಲಾಗುತ್ತೆ. ಇವತ್ತು ನಾವು ಲೋಕಾನುಸಾರವಾದಂಥ ಜನಗಳ ಹತ್ರ ಹೋಲಿಕೆ ಮಾಡಿಕೊಂಡ್ರೆ ನಾವು ಇನ್ನೂ ಬಲಹೀನರಾಗ್ತೀವಿ. ಲೋಕಾನುಸಾರದಲ್ಲಿಂಥ ಜನಗಳ ಹತ್ರ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಧಿಕಾರ ಇರ್ಬೋದು ಅಲ್ವಾ, ಸಮಥಿಂಗ್ ಫೇಮ್ ಅನ್ನುವಂಥದ್ದು ಸಂಪಾದನೆ ಮಾಡ್ಕೊಂಡಿರ್ಬೋದು. ಆದರೂ ಕೂಡ ದೇವರ ಮಕ್ಕಳಾದ ನಾವು ಗಮನಿಸಬೇಕು, ಅವೆಲ್ಲ ಇದ್ದರೂ ದೇವರವ್ರ ಜೊತೆ ಇಲ್ಲ ಅಂತಂದರೆ ಅವರು ಬಲಹೀನವಾದವರೇ. ನಮಗೆ ದೇವರಿದ್ದಾರೆ, ಲೋಕಾನುಸಾರವಾದಂಥದ್ದು ಏನೂ ಇಲ್ಲ ಅಂತಂದರೆ ನಾವು ಬಲವಂತರೇ.